ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಹಲಸಂದೆ ಕಾಳು ಕುಂಬಳಕಾಯಿ ಹಾಕಿ ಸಾಂಬಾರು ಮಾಡ್ತೀನಿ. ತುಂಬ ಈಸಿಯಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದು. ಹೇಗೆ ಮಾಡೋದು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಅದಕ್ಕೆ ನಾನು ಒಂದು ಚಿಕ್ಕ ಕಪ್ನಲ್ಲಿ ಹಲಸಂದೆ ಕಾಳು ತೊಗೊಂಡಿದ್ದೇನೆ. ಅದನ್ನು ನೆನೆ ಇಟ್ಕೊಂಡಿದ್ದೇನೆ ಓವರ್ನೈಟು. ಬೇಗ ಮಧ್ಯಾಹ್ನಕ್ಕೆ ಮಾಡಬೇಕು ಅಂದರೆ ನೀವು 3-4 ಗಂಟೆ ನೆನೆಸಿಟ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಬೇಗ ಅನ್ನೋಸ್ಕರ ಅದನ್ನು ನಾನು ಒಂದು ಕುಕ್ಕರಿಗೆ ಹಾಕ್ಕೊತಿದ್ದೇನೆ. ನಾನು ಒಂದು ಅರ್ಧ ಕುಂಬಳಕಾಯಿ ಹಾಕ್ಕೊತಿದ್ದೇನೆ ಮತ್ತು ಒಂದು ಟೊಮೊಟೊ ಹಣ್ಣನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊತಿದ್ದೇನೆ. ನೋಡಿ, ಈ ಸೈಜಲ್ಲಿ ಕುಂಬಳಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ನಾನು ಒಂದು ಅರ್ಧ ಹಾಕಿದ್ದೇನೆ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕಂದರೆ ಹಾಕ್ಕೋಬೋದು. ಇದಕ್ಕೆ ನಾನು ಒಂದು 2 ಲೋಟದಷ್ಟು ನೀರು ಹಾಕಿ ಸರಿ 2 ವಿಸಲಷ್ಟು ಬೇಯಿಸ್ಕೊತೇನೆ. ಇದ್ರ ಕಾಂಬಿನೇಷನ್ನೇ ತುಂಬ ಸೂಪರಾಗಿರುತ್ತೆ. ಹಲಸಂದೆ ಕಾಳು ಮತ್ತು ಕುಂಬಳಕಾಯಿದು ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಇದಕ್ಕೆ ನಾನು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊತಿದ್ದೀನಿ. ಹಾಕಿ ಲಿಡ್ ಮುಚ್ಚಿ ನಾನು 3 ವಿಸಲ್ ಬರ್ಸ್ಕೊತೇನೆ. ಇದನ್ನು ಮಧ್ಯಾಹ್ನ ಊಟಕ್ಕೆ ಸೂಪರಾಗಿರುತ್ತೆ. ಇಡ್ಲಿ ಮತ್ತು ರೊಟ್ಟಿಗಳು ಕೂಡ ತಿನ್ನಬಹುದು, ತುಂಬ ಟೇಸ್ಟಾಗಿರುತ್ತೆ. ಅದು ವಿಸಲ್ ಬರೋ ತನಕ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು ಸಣ್ಣ ಕಪ್ನಷ್ಟು ಕಾಯಿ ತುರಿ, ಒಂದು 2 ಟೇಬಲ್ ಸ್ಪೂನಷ್ಟು ಹುರ್ಗಡ್ಲೆ, ಥಿಕ್ನೆಸ್ಗೋಸ್ಕರ ನೀವು ಗಸಗಸೆ ಇದು ಕೂಡ ಹಾಕಬಹುದು. ಹಾಕಿ ಸ್ವಲ್ಪ ನೀರು ಹಾಕಿ ಸಣ್ಣಾಗಿ ರುಬ್ಕೊಳ್ಳುವ. ಇದನ್ನು ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಇದು ನಾವು ಹೀಗೆ ಹಾಕಲಿಲ್ಲ ಅಂದರೂ ಕೂಡ ಮಾಮೂಲಿ ಸಾಂಬಾರು ಮಾಡ್ಬೋದು, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಇದಕ್ಕೆ ಅಂತ ಹಾಕಿದ್ರೆ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಚೆನ್ನಾಗಿರುತ್ತೆ ಅನ್ನೋಗೋಸ್ಕರ ನೀನಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಇಷ್ಟು ಸಣ್ಣ ಆದರೆ ಆಯಿತು. ಈಗ ಒಂದು ಬಾಣಲೆನ ಬಿಸಿ ಇಟ್ಕೊಂಡು ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊತಿದ್ದೀನಿ. ನಿಮಗೆ ಆಪ್ಷನ್ ಎಣ್ಣೆ ಕೂಡ ಹಾಕ್ಕೊಬೋದು. ಹಾಕಿ ಅದು ಬಿಸಿ ಆದ ನಂತರ ಸಾಸಿವೆ, ಒಂದು ಈರುಳ್ಳಿನ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊತಿದ್ದೇನೆ. ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನಕಾಯಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳುವ. ತುಂಬ ಈಸಿ ಮೆಥಡಲ್ಲೇ ಮಾಡ್ಕೋಬೋದು. ನೀವು ಈ ರೀತಿ ಮಾಡಲಿಲ್ಲ ಅಂದರೆ ಕುಕ್ಕರಿಗೆ ನೀರು ಹಾಕಿ ವಿಸಲ್ ಬರ್ಸ್ಕೊಂಡು ನಡೆಯುತ್ತೆ, ಬೇಗ ಕೂಡ ಆಗುತ್ತೆ ಅದು. ಈಗ ಕಂದು ಬಣ್ಣ ಬಂದಿದೆ, ಬಂದ ತನಕ ಹುರ್ಕೊಂಡು ಈಗ ಬೆಂದಿದೆ. ಈಗ ಹಲಸಂದೆ ಕಾಳು ಕುಂಬಳಕಾಯಿ ಅದನ್ನು ನಾನು ಒಗ್ಗರಣೆಗೆ ಹಾಕಿ ಈಗ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಮತ್ತು ಕಾಯಿ ತುರಿನ, ಅದನ್ನು ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಒಬ್ಬೊಬ್ಬರು ಈ ಕಾಯಿ ಜೊತೆ ಮಸಾಲೆ ಜೊತೆ ಕೂಡ ಸಾಂಬಾರು ಪೌಡರ್ ಹಾಕಿ ಇದು ಮಾಡ್ಕೊತಾರೆ, ಇಲ್ಲಾಂದರೆ ಬೇರೆ ಕೂಡ ಹಾಕೋಬೋದು. ನಾನು ನೋಡಿದ್ದು ಮಿಕ್ಸಿ ಮಾಡಿ ಇಟ್ಕೊಂಡಿರುವಂತಹ ಮಸಾಲೆ ಇದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊತಿದ್ದೀನಿ. ನಿಮ್ಗೆ ಯಾವ ರೀತಿ ಇರುತ್ತೆ ಹಾಗೆ, ಇಲ್ಲಾಂದರೆ ಗರಂ ಮಸಾಲ, ಚಿಲ್ಲಿ ಪೌಡರ್ ಹಾಕಿ ಮತ್ತು ಸ್ವಲ್ಪ ಎಲ್ಲೋ ಪೌಡರ್ ಕೂಡ ಹಾಕೋಬೋದು. ನೋಡಿ, ನಾನು ಸ್ವಲ್ಪ ಎಲ್ಲೋ ಪೌಡರ್ ಹಾಕ್ಕೊತಿದ್ದೀನಿ. ನಾನು ಆಲ್ರೆಡಿ ಸಾಂಬಾರು ಪೌಡರ್ ಮಾಡಿ ಇಟ್ಕೊಂಡಿದ್ದೆ, ಆ ರೀತಿ ಇದನ್ನು ನಾನು ಈಗ ಸಾಂಬಾರು ಮಾಡಬೇಕಾದ್ರೆ ಹಾಕ್ಕೊತೇನೆ. ಈಗ ಮುಚ್ಚಿ ನಾನು ಒಂದು 2 ಕುದಿ ಚೆನ್ನಾಗಿ ಬರೋ ಅಷ್ಟು ಬೇಯಿಸ್ಕೊತೇನೆ, ಹಸಿ ವಾಸನೆ ಹೋಗೋ ತನಕ. ನೋಡಿ, ಇಷ್ಟು ಚೆನ್ನಾಗಿ ಬೆಂದಿದೆ ಈಗ ಅದು. ಈಗ ಒಂದು ಸ್ವಲ್ಪ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ಆಯಿತು. ಬೇಗನೆ ಮಾಡ್ಕೋಬಹುದು. ಮಧ್ಯಾಹ್ನಕ್ಕೆ ಸಾಂಬಾರು ಸೂಪರಾಗಿ ಸಿಂಪಲ್ಲಾಗಿ ಮಾಡ್ಕೋಬೋದಾದಂತಹ ಸಾಂಬಾರು. ಯಾವುದೇ ರೀತಿ ಬೇಳೆ ಹಾಕಿಲ್ಲ, ಅಲಸಂದೆ ಕಾಳುಗಳ ಟೈಪಲ್ಲಿ ಮಾಡ್ಕೋಬೋದು. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಹಾಕಿ ಒಂದು ಕುದು ಬರೋ ತನಕ ಕಲಿಸ್ಕೊಳ್ಳುವ. ಇದು ಬಂದಿದೆ. ಗ್ಯಾಸ್ ಆಫ್ ಮಾಡಿ ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊತಿದ್ದೇನೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡಿದ್ದೇನೆ. ನೋಡಿ, ಎಷ್ಟು ಚೆನ್ನಾಗಿರುತ್ತೆ, ಟೇಸ್ಟಾಗಿ ಸೂಪರಾಗಿರುತ್ತೆ. ಕುಂಬಳಕಾಯಿ ಸಾಂಬಾರು ನಾವು ಇಡ್ಲಿ ಕೂಡ ಈ ರೀತಿ ಮಾಡಿ ಹಾಕ್ಬೋದು. ಇಡ್ಲಿ ಸಾಂಬಾರು ಕೂಡ ಸೂಪರಾಗಿರುತ್ತೆ. ಯಾವುದೇ ಬೇಳೆ ಇಲ್ಲ ಅಂದಾಗ ಕಾಳುಗಳಲ್ಲಿ, ಇಲ್ಲಾಂದರೆ ಕಾಳು ಕೂಡ ಹಾಕಿ ಮಾಡ್ಬೋದು. ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಮಧ್ಯಾಹ್ನ ಊಟಕ್ಕೆ ಕೂಡ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.